ಬೊಲಿವಿಯಾದಲ್ಲಿ ಸರಕು ಸಾಗಣೆ ವಿಮಾನ ಇದೀಗ ಪತನ ಆಗಿದೆ. 15 ಜನ ಸಾವನ್ನಪ್ಪಿರುವಂತದ್ದು ವಿಮಾನ ಪತನದಲ್ಲಿ. ರಾಜಧಾನಿ ಲಾಪಾಜ್ನ ಎಲ್ ಆಲ್ಟೋ ನಗರದಲ್ಲಿ ದುರಂತ ಸಂಭವಿಸಿದೆ. ಬೊಲಿವಿಯನ್ ವಾಯುಪಡೆಗೆ ಸೇರಿದ ಹರ್ಕ್ಯುಲಸ್ ವಿಮಾನ ಇದೀಗ ಪತನವಾಗಿರುವಂತದ್ದು. ವಿಮಾನ ಪತನದಲ್ಲಿ 15 ಜನ ಸಾವನ್ನಪ್ಪಿದ್ದಾರೆ. 30 ಮಂದಿಗಳಿಗೆ ಗಾಯಗಳಾಗಿದೆ. ಅವರೆಲ್ಲರನ್ನು ಕೂಡ ಆಸ್ಪತ್ರೆಗೆ ಕೂಡ ದಾಖಲು ಮಾಡಲಾಗಿದೆ. ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಹೊಸದಾಗಿ ಮುದ್ರಣಗೊಂಡ ನೋಟುಗಳನ್ನ ಸಾಗಾಟ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ದುರಂತ ಸಂಭವಿಸಿರುವಂತದ್ದು. ವಿಮಾನ ಪತನದಿಂದ ಹಲವು ಕಾರುಗಳು ಸುಟ್ಟು ನಾಶವಾಗಿದ್ದಾವೆ. ಇದೇ ಸಂದರ್ಭದಲ್ಲಿ ಬೊಲಿವಿಯಾದಲ್ಲಿ ಸರಕು ಸಾಗಣೆ ಮಾಡ್ತಿದ್ದಂತಹ ವಿಮಾನ ಪತನ ಆಗಿರುವಂತದ್ದು. 15 ಜನ ಸಾವನ್ನಪ್ಪಿದ್ದಾರೆ ಈ ವಿಮಾನ ಪತನದಲ್ಲಿ. ರಾಜಧಾನಿ ಲಾಪಾಜ್ನ ಎಲ್ ಆಲ್ಕೋ ನಗರದಲ್ಲಿ ನಡೆದಿರುವಂತಹ ದುರಂತ ಇದು. ಬೊಲಿವಿಯನ್ ವಾಯುಪಡೆಗೆ ಸೇರಿದಂತ ಹರ್ಕ್ಯುಲಸ್ ವಿಮಾನ ಇದು. ವಿಮಾನ ಪತನಗೊಂಡು 15 ಜನ ಸಾವನ್ನಪ್ಪಿರುವಂತದ್ದು. 30 ಮಂದಿಗೆ ಗಾಯಗಳು ಕೂಡ ಆಗಿದೆ. 30 ಮಂದಿನೂ ಕೂಡ ಈಗಾಗಲೇ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇದೆ. ಏನಾಗಿತ್ತು, ಯಾಕಾಗಿ ವಿಮಾನ ಪತನ ಆಯಿತು ಅನ್ನೋದು ಖಚಿತ ಮಾಹಿತಿ ಇನ್ನೂ ಕೂಡ ಹೊರಗಡೆ ಬಂದಿಲ್ಲ. ಹೊಸದಾಗಿ ಮುದ್ರಣಗೊಂಡ ನೋಟುಗಳನ್ನ ಸಾಗಾಟ ಮಾಡ್ತಾ ಇತ್ತು ಈ ಒಂದು ವಿಮಾನ. ಆದ್ರೆ ಸಾಗಾಟ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಈ ದುರಂತ ಸಂಭವಿಸಿರುವಂತದ್ದು. ಬೊಲಿವಿಯಾದಲ್ಲಿ ಸರಕು ಸಾಗಣೆ ವಿಮಾನ ಪತನ ಆಗಿದೆ. 15 ಜನ ಸಾವನ್ನಪ್ಪಿರುವಂತದ್ದು. ರಾಜಧಾನಿ ಲಾಪಾಜ್ನ ಎಲ್ ಆಲ್ಟೋ ನಗರದಲ್ಲಿ ದುರಂತ ಸಂಭವಿಸಿದೆ. ಬೊಲಿವಿಯನ್ ವಾಯುಪಡೆಗೆ ಸೇರಿದ ಹರ್ಕ್ಯುಲಸ್ ವಿಮಾನ ಪತನಗೊಂಡು 15 ಜನ ಸಾವನ್ನಪ್ಪಿದ್ದಾರೆ. 30 ಮಂದಿಗೆ ಗಾಯಗಳಾಗಿದೆ. ಹೊಸದಾಗಿ ಮುದ್ರಣಗೊಂಡ ನೋಟುಗಳನ್ನ ಸಾಗಾಟ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ದುರಂತ ಸಂಭವಿಸಿದೆ. ವಿಮಾನ ಪತನದಿಂದ ಹಲವು ಕಾರುಗಳು ಕೂಡ ಸುಟ್ಟು ನಾಶವಾಗಿದ್ದಾವೆ. ರಾಜಧಾನಿ ಲಾಪಾಜ್ನ ಎಲ್ ಆಲ್ಟೋ ನಗರದಲ್ಲಿ ನಡೆದಿರುವಂತಹ ಘಟನೆ. ಹರ್ಕ್ಯುಲಸ್ ವಿಮಾನ ಇದು. ಬೊಲಿವಿಯನ್ ವಾಯುಪಡೆಗೆ ಸೇರಿದಂತಹ ಹರ್ಕ್ಯುಲಸ್ ವಿಮಾನ ಪತನ ಆಗಿರುವಂಥದ್ದು. 15 ಜನ ಸಾವನ್ನಪ್ಪಿದ್ದಾರೆ ವಿಮಾನ ಪತನದಲ್ಲಿ. 30ಕ್ಕೂ ಹೆಚ್ಚು ಜನರಿಗೆ ಗಾಯಗಳು ಕೂಡ ಆಗಿದೆ. ಜೊತೆಯಲ್ಲಿ ಪತನ ಆದಂತಹ ಸಂದರ್ಭದಲ್ಲಿ ಕೆಳಗಡೆ ಕಾರುಗಳು ಇದ್ದಿದ್ದರಿಂದ ಹಲವು ಕಾರುಗಳು ಕೂಡ ಸುಟ್ಟು ನಾಶ ಆಗಿರುವಂಥದ್ದು. Se cayó un avión. No se sabe.